ನಾನಿವತ್ತು ಭಗವಾನ್ ಶ್ರೀಕೃಷ್ಣನ ಹಾಗೂ ಶ್ರೀರಾಮನ ಬಗ್ಗೆ ಇರುವ ಕೆಲವೊಂದು ಕಥೆಗಳನ್ನು ಹೇಳ್ತೀನಿ. ನಮಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಹುಡುಗರಿಗೆ ಹುಡುಗಿಯರ ಬಟ್ಟೆಗಳನ್ನು ಹಾಕುತ್ತಿದ್ದರು. ಬಿಂದಿಯನ್ನು ಇಟ್ಟು ಲಿಪ್ಸ್ಟಿಕ್ ಪೌಡರೆಲ್ಲ ಹಾಕಿ ಹುಡುಗಿ ಕಾಣೋ ಹಾಗೆ ಮಾಡುತ್ತಿದ್ದರು. ಈ ಥರ ಎಲ್ಲ ಮಾಡಿ ಫೋಟೋ ತೆಗೆದು ಆ ಫೋಟೋನ ಇವತ್ತು ನೋಡಿದರೆ ನಮ್ಮ ಮುಖದಲ್ಲಿ ಒಂದು ಚಿಕ್ಕ ಸ್ಮೈಲ್ ಬರುತ್ತೆ. ಫ್ರೆಂಡ್ಸ್ ಗ್ರೂಪಲ್ಲಿ ಏನಾದರೂ ಆ ಫೋಟೋನ ತೋರಿಸ್ಬಿಟ್ರೆ ಆಡ್ಕೊಂಡು ಗೋಳಾಡ್ಬಿಡ್ತಾರೆ. ಬಟ್ ಇದರ ಹಿಂದೆ ಒಂದು ಕತೆ ಇದೆ. ಏನಾಗಿತ್ತು ಅಂದರೆ, ಬಾಲಕೃಷ್ಣನನ್ನು ಕಾಪಾಡಿಕೊಂಡು ಯಶೋದಳ ಬಳಿಗೆ ಕರೆದುಕೊಂಡು ಬಂದಾಗ ಕಂಸನ ಕಡೆಯಿಂದ ಕೃಷ್ಣನನ್ನು ಕೊಲ್ಲಲು ಪ್ರತಿ ಬಾರಿ ದಾಳಿಯಾಗುತ್ತಿತ್ತು. ಕೆಲವೊಮ್ಮೆ ವಿಚಿತ್ರ ಶಕ್ತಿಗಳು, ಇನ್ನೂ ಕೆಲವೊಮ್ಮೆ ರಾಕ್ಷಸರು ಬರುತ್ತಿದ್ದರು. ಅದಕ್ಕೆ ಯಶೋದ ತಾಯಿ ಕೃಷ್ಣನಿಗೆ ಹುಡುಗಿಯರ ಉಡುಪುಗಳನ್ನು ಹಾಕಿ ಬಾಲಕನನ್ನು ಬಾಲಕಿಯಾಗಿ ಕಾಣುವಂತೆ ಮಾಡುತ್ತಿದ್ದಳು. ಯಾಕೆ ಅಂದರೆ, ಈ ನಕಾರಾತ್ಮಕ ಶಕ್ತಿಗಳು, ರಾಕ್ಷಸರು, ಕೆಟ್ಟ ಶಕ್ತಿಗಳು ಕನ್ಫ್ಯೂಸ್ ಆಗಿ ಕೃಷ್ಣನಿಂದ ದೂರವಿರಲಿ ಅಂತ. ನಮ್ಮೆಲ್ಲರ ಅಮ್ಮ ಯಶೋದ ತಾಯಿ ತರಹ ತನ್ನ ಮಗುವಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರದೆಂದು ಬೊಟ್ಟು ಇಡೋದು, ಈ ರೀತಿ ಡ್ರೆಸ್ ಮಾಡಿಸಿದ್ದು. ದೊಡ್ಡವರು ಏನೋ ಒಂದು ಹೇಳ್ತಾ ಇದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ. ನಾವು ಅದನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ನೀವು ಇದನ್ನು ಕೇಳಿರ್ತೀರ. ಕೃಷ್ಣ ಬೆಣ್ಣೆಯನ್ನು ಕದೀತಾ ಇದ್ದ. ತನ್ನ ಸ್ನೇಹಿತರೊಂದಿಗೆ ಸೇರಿ ಗೋಪಿಕೆಯರ ಕೂಡಿಟ್ಟ ಬೆಣ್ಣೆಯನ್ನು ಕಳ್ಳತನ ಮಾಡಿ ತಿನ್ನುತ್ತಿದ್ದ. ಆದರೆ ಒಂದು ಮಾತಿದೆ, ಕೃಷ್ಣ ಕಳ್ಳತನ ಮಾಡಿದ ಬೆಣ್ಣೆಯನ್ನು ಅವನಿಗೆ ಎಷ್ಟು ಬೇಕೋ ಅಷ್ಟು ತಿಂದು ಉಳಿದ ಅರ್ಧ ಭಾಗವನ್ನು ಮಂಗಗಳಿಗೆ ಹಂಚಿಬಿಡುತ್ತಿದ್ದ. ಅದು ಯಾಕೆ ಅಂದರೆ, ಬಾಲಕೃಷ್ಣನಿಗೆ ಪ್ರಾರಂಭದಲ್ಲೇ ಗೊತ್ತಿತ್ತು, ಅವನಿಗೆ ನೆನಪಿತ್ತು, ನಾನು ಹಿಂದಿನ ಜನ್ಮದಲ್ಲಿ ವಿಷ್ಣುವಿನ ಅವತಾರದಲ್ಲಿ ರಾಮನಾಗಿ ಈ ಭೂಮಿಗೆ ಬಂದಾಗ ಸೀತೆಯನ್ನು ಹುಡುಕಲು ಕಪಿಸೇನೆ ತುಂಬ ಸಹಾಯ ಮಾಡಿದ್ದೆವು. ಆ ಕೃತಜ್ಞೆಯನ್ನು ನೀಡಲು ನನ್ನ ಹಾಗೂ ನಿಮ್ಮ ಬೆಣ್ಣೆ ಕೃಷ್ಣ ಕಳ್ಳತನ ಮಾಡಿದ ಬೆಣ್ಣೆಗಳನ್ನು ಕೋತಿಗಳಿಗೆ ಹಂಚಿಬಿಡುತ್ತಾನೆ. ಶ್ರೀಕೃಷ್ಣನಿಗೆ ಹಾಗೆ ಅವನೆಲ್ಲ ಸ್ನೇಹಿತರಿಗೆ ಶಿಕ್ಷಣ ತರಬೇತಿ ಟ್ರೈನಿಂಗ್ ಅದರ ಒಂದು ಭಾಗ ಉಜ್ಜಯಿನಲ್ಲೇ ಆಗುತ್ತಿತ್ತು. ಶಿಕ್ಷಣ ತರಬೇತಿ ನೀಡಲು ಋಷಿ ಸಾಂದೀಪನಿ ಎಂಬ ಋಷಿಗಳು ಇದ್ದರು. ಕೃಷ್ಣನಿಗೆ ಸುಧಾಮನ ಜೊತೆ ಗೆಳೆತನ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಬಲರಾಮ, ಶ್ರೀಕೃಷ್ಣ, ಸುಧಾಮ ಇವರೆಲ್ಲ ಈ ಆಶ್ರಮದಲ್ಲಿ ಇರುತ್ತಿದ್ದರು. ಅವರದ್ದೆಲ್ಲ ಒಂದಿನ ಪೂರ್ತಿ ಟ್ರೈನಿಂಗ್ ಮುಗಿಯುತ್ತೆ. ಅಲ್ಲಿಂದ ಹೊರಡುವ ಸಮಯ ಬರುತ್ತೆ. ಶ್ರೀಕೃಷ್ಣ ಹೊರಡುವ ಸಮಯದಲ್ಲಿ ಗುರು ಸಾಂದೀಪನಿ ಹತ್ತಿರ ಬಂದು, ನೀವು ನನ್ನ ಹತ್ತಿರ ಗುರುದಕ್ಷಿಣೆ ಕೇಳಿ ಗುರುಗಳೇ. ಅದಕ್ಕೆ ಸಾಂದೀಪನಿ, ನನಗೇನು ಬೇಡ ಮಗು. ಅದಕ್ಕೆ ಶ್ರೀಕೃಷ್ಣ, ನಾನು ಯಾವುದೇ ಗುರುದಕ್ಷಿಣೆ ನೀಡದೆ ಇಲ್ಲಿಂದ ಹೊರಡಿದರೆ ನನ್ನ ಮೇಲೆ ಒಂದು ಭಾರ ಉಳಿದು ಹೋಗುತ್ತೆ. ನಿಮಗೆ ಏನು ಬೇಕು ಅಂತ ಕೇಳಿ ಗುರುಗಳೇ ಅಂತ ಹೇಳ್ತಾನೆ. ಅದಕ್ಕೆ ಸಾಂದೀಪನಿ, ನನ್ನ ಒಂದು ಮಗ ಇದ್ದ. ಆಡ್ತಾ ಆಡ್ತಾ ಸಮುದ್ರ ಬಳಿಗೆ ಹೋದಾಗ ಆ ಸಮುದ್ರ ನನ್ನ ಮಗನನ್ನು ಕರೆದುಕೊಂಡು ಬಿಟ್ಟಿದೆ. ಗುರುದಕ್ಷಿಣೆ ಕೊಡೋದಾದರೆ ನನ್ನ ಮಗನನ್ನು ತಂದು ಕೊಡು ಅಂತ ಹೇಳ್ತಾರೆ. ಏನಾಗಿತ್ತು ಅಂದರೆ, ಆ ಸಮುದ್ರದಲ್ಲಿ ಒಬ್ಬ ಸಂಕಾಸುರ ಎಂಬ ರಾಕ್ಷಸ ಇದ್ದ. ಆತ ಏನು ಮಾಡ್ತಿದ್ದ ಅಂದರೆ, ಸಮುದ್ರದ ಬಳಿಗೆ ಯಾರೇ ಬಂದರೂ ಅವರನ್ನೆಲ್ಲ ಎಳೆದುಕೊಂಡು ಬಿಡ್ತಿದ್ದ. ಈ ಸಂಕಾಸುರ ಅವರನ್ನೆಲ್ಲ ಸಾಯಿಸದೆ ಅವರನ್ನೆಲ್ಲ ರಾಕ್ಷಸರನ್ನಾಗಿ ಮಾಡಿ ಅವನ ಸೈನ್ಯದ ಜೊತೆಗೆ ಸೇರಿಸಿ ಬಿಡುತ್ತಿದ್ದ. ಲೈಕ್ ಜಾಂಬಿ ಟೈಪ್ ಥರ ಮಾಡಿ. ಶ್ರೀಕೃಷ್ಣ ಮಾತಿನಂತೆ ಅಲ್ಲಿಗೆ ಹೋಗಿ ನೋಡಿದಾಗ ಆ ಊರಿನ ಋಷಿಗಳು, ಮಕ್ಕಳು, ಕೆಲವೊಂದು ವ್ಯಕ್ತಿಗಳು ರಾಕ್ಷಸರಾಗಿ ಪರಿವರ್ತನೆಯಾಗಿದ್ದಾರೆ. ಶ್ರೀಕೃಷ್ಣ ಮಾತಿನಂತೆ ಸಂಕಾಸುರನನ್ನು ಸಾಯಿಸಿ ಗುರು ಸಾಂದೀಪನಿಯ ಮಗನನ್ನು ಅವರ ಬಳಿಗೆ ಕರೆದುಕೊಂಡು ಬರ್ತಾನೆ. 3 ಇಡಿಯಟ್ಸ್ ಮೂವಿಯಲ್ಲಿ ಅಮೀರ್ ಖಾನ್ ರವರು ಸ್ಟೂಡೆಂಟ್ ಪಾತ್ರದಲ್ಲಿ ಹೀರೋ ಆಗಿ ಅಭಿನಯ ಮಾಡಿದ್ದಾರೆ. ಆ ಪಾತ್ರದ ಹೆಸರು ರಣಛೋಡ್ ದಾಸ್ ಸಮಲ್ ದಾಸ್ ಚಂಚಡ್. ರಣಛೋಡ್ ಎನ್ನುವುದು ಶ್ರೀಕೃಷ್ಣನ ಇನ್ನೊಂದು ಹೆಸರು. ಈ ಹೆಸರು ಈ ಕಾರಣಕ್ಕೆ ಬಂದಿತ್ತು, ರಣ್ ಕೋ ಚೋಡ್ ಕೆ ಭಾಗಯತೆ ಶ್ರೀಕೃಷ್ಣ ಅಂದರೆ ಕನ್ನಡದಲ್ಲಿ ರಣರಂಗವನ್ನು ಬಿಟ್ಟು ಓಡಿ ಹೋಗಿದ್ದ ಶ್ರೀಕೃಷ್ಣ. ಅದೇನಾಗಿತ್ತು ಅಂದರೆ, ಜರಾಸಂಧ ಶ್ರೀಕೃಷ್ಣ ನಗರದ ಮೇಲೆ ಸೈನಿಕರೊಂದಿಗೆ ಆಕ್ರಮಣ ಮಾಡಿದಾಗ ಶ್ರೀಕೃಷ್ಣ ಅವನ ಸೈನಿಕರಿಗೆ, ಈಗ ಯುದ್ಧ ಮಾಡುವ ಸಮಯವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನ ಜೊತೆ ಇದ್ದ ಯೋಧರೆಲ್ಲ, ಶ್ರೀಕೃಷ್ಣ ನಾವು ಹೋರಾಡೋಣ, ಬೇಕಾದರೆ ನಾವು ಹೋರಾಡ್ತಾ ಸಾಯೋಣ, ನಮ್ಮ ಭೂಮಿಗೋಸ್ಕರ, ನಮ್ಮವರಿಗೋಸ್ಕರ ನಾವು ಯುದ್ಧ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಶ್ರೀಕೃಷ್ಣ ಅಲ್ಲಿರೋ ಯೋಧರ ಹತ್ತಿರ, ಯುದ್ಧ ಮಾಡುವುದೇ ಒಂದೇ ಮಾರ್ಗವಲ್ಲ, ಪ್ರತಿಯೊಂದು ಸಮಸ್ಯೆಗೆ ಯುದ್ಧವೇ ಎಂದರೆ ಮುಂದಿನ ಜೀವನ ಹೇಗೆ ನಡೆಸೋದು, ಎಲ್ಲದಕ್ಕೂ ಹೊಡೆದುಕೊಂಡು ಸಾಯೋದಲ್ಲ, ನಿಮ್ಮ ವಜ್ರದಂಥ ಶಕ್ತಿಯನ್ನು ಕಾಪಾಡಿಕೊಂಡು ಇಟ್ಟುಕೊಳ್ಳಿ, ಯುದ್ಧ ಮಾಡಿ ಅದನ್ನು ಕಳೆದುಕೊಳ್ಳಬೇಡಿ. ಇಟ್ ಮೀನ್ಸ್ ಬಿ ಪ್ರೋಗ್ರೆಸಿವ್. ಇಫ್ ಯು ವಾಂಟ್ ಪ್ರೋಗ್ರೆಸ್ ಯು ವಿಲ್ ಹ್ಯಾಡ್ ಸ್ಟಾಪ್ ಫೈಟಿಂಗ್.